ಆಹಾರವಾಹಿನಿ ಚಾನಲ್ಗೆ ಸ್ವಾಗತ. ಈರುಳ್ಳಿ ಪಲ್ಯ ಚಪಾತಿ ದೋಸೆ ರೊಟ್ಟಿಗೆ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈ ಥರದಲ್ಲಿ ಮಾಡಿ. ಹಾಗೆ ಹೇಗೆ ಮಾಡೋದು ನೋಡೋದಕ್ಕೆ ಮೊದಲು ಸಬ್ಸ್ಕ್ರೈಬ್ ಆಗಿದೆ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ 4 ಈರುಳ್ಳಿ ಹಾಗೂ 2 ಅಥವಾ 1 ಟೊಮೆಟೊ, 5ರಿಂದ 6 ಮೆಣಸಿನಕಾಯನ್ನು ಸಣ್ಣದಾಗಿ ಉದ್ದುದ್ದಾಗಿ ಹೆಚ್ಕೊಳ್ಳಿ. ಚೆನ್ನಾಗಿರುತ್ತೆ ಈರುಳ್ಳಿ. ಕಡಾಯಲ್ಲಿ 2 ಟೇಬಲ್ ಅಥವಾ 3 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ, ಸಾಸಿವೆ ಜೀರಿಗೆ ಹಾಕಿ, 2 ಟೇಬಲ್ ಸ್ಪೂನ್ ಕಡಲೆಬೇಳೆಯನ್ನು ಹಾಕಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿ. ಹಾಗೆ ಕರಿಬೇವನ್ನು ಕೂಡ ಹಾಕಿ, ಹಾಗೆ ಕಟ್ ಮಾಡಿದ ಹಸಿಮೆಣಸಿಕಾಯನ್ನು ಕೂಡ ಹಾಕಿ, ಸ್ವಲ್ಪ ಕಲರ್ ಬಂದಮೇಲೆ ಇದಕ್ಕೆ ಈರುಳ್ಳಿ ಕೂಡ ಹಾಕಿ, ಉದ್ದುದ್ದಕ್ಕೆ ಹೆಚ್ಚಿದ ಈರುಳ್ಳಿ ಅಂದ್ರೇ ಚೆನ್ನಾಗಿರುತ್ತೆ ಈರುಳ್ಳಿ ಪಲ್ಯಗೆ. ಈರುಳ್ಳಿಯನ್ನು ಹಾಕಿ ಇದು ಸ್ವಲ್ಪ ಕಂದು ಬಣ್ಣ ಬರುವ ತನಕ ಹಾಗೆ ಫ್ರೈ ಮಾಡ್ತಾ ಇರಿ. ನೋಡಿ, ಈ ಥರದಲ್ಲಿ ಫ್ರೈ ಆಗಬೇಕು. ತುಂಬಾ ಕಲರ್ ಚೇಂಜ್ ಆಗಬಾರ್ದು, ಸ್ವಲ್ಪ ಆಗಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಗೆ ಮಿಕ್ಸ್ ಮಾಡಿ. ನೋಡಿ, ಈ ಥರದಲ್ಲಿ ಹಾಗೆ ಮಿಕ್ಸ್ ಮಾಡಬೇಕು. ಜಾಸ್ತಿ ಕಪ್ಪಾಗದ ಹಾಗೆ ಗೋಲ್ಡನ್ ಬ್ರೌನ್ ಬರುವ ತನಕ ಮಾತ್ರ ಫ್ರೈ ಮಾಡಿ. ಇದಕ್ಕೆ ಟೊಮೆಟೊ ನಿಮಗೆ 1 ಬೇಕಂದ್ರೆ 1, ಹುಳಿ ಕಮ್ಮಿ ಬೇಕಂದ್ರೆ 1 ಹಾಕಿ, ಅಥವಾ ಹುಳಿ ಸ್ವಲ್ಪ ಜಾಸ್ತಿ ಬೇಕಂದರೆ 2 ಟೊಮೆಟೊ ಕೂಡ ಹಾಕಿ. ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಜಾಸ್ತಿ ಟೊಮೆಟೊ ಕೂಡ ಇದರಲ್ಲಿ ಸೇರಿ ಚೆನ್ನಾಗಿ ಫ್ರೈ ಆಗಬಾರ್ದು, ಲಿಟಲ್ಲಾಗಿ ಸ್ವಲ್ಪ ಫ್ರೈ ಆಗಬೇಕು. ಇವಾಗ ನೋಡಿ, ಅರಿಶಿಣ 1/4 ಟೇಬಲ್ ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕಿಕೊಳ್ಳಬೇಕು. ಹಾಗೆ ಸ್ವಲ್ಪ ಧನಿಯಾ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕಿ, ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಹಾಕಿದ ಮೇಲೆ ಜಾಸ್ತಿ ಬೇಯಿಸೋಕೆ ಹೋಗಬೇಡಿ, ಒಂದು ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ. ಕರಿಬೇವು ಅಥವಾ ಕೊತ್ತಂಬರಿ ಎರಡೂ ಹಾಕಿ, ಆಮೇಲೆ ಬೇಕಂದ್ರೆ ಹಸಿ ವಾಸನೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕೊತ್ತಂಬರಿ ಕರಿಬೇವನ್ನು ಹಾಕಿ, ಇದನ್ನು ಹಾಕಿ 1 ಸೆಕೆಂಡ್ ಹಾಗೆ ಬೇಯಿಸಿ ಗ್ಯಾಸ್ ಆಫ್ ಮಾಡಿ ಕೂಡ ಹಾಕ್ಬೋದು, ಚೆನ್ನಾಗಿರುತ್ತೆ. ಇವಾಗ ನೋಡಿ, ಈರುಳ್ಳಿ ಪಲ್ಯ ತುಂಬ ಟೇಸ್ಟಿಯಾದ ಈರುಳ್ಳಿ ಪಲ್ಯ ರೆಡಿ ಫ್ರೆಂಡ್ಸ್. ಈ ಈರುಳ್ಳಿ ಪಲ್ಯ ತುಂಬಾ ಟೇಸ್ಟಿ, ಅಂದರೆ ರಾಗಿ ದೋಸೆ, ಜೋಳದ ರೊಟ್ಟಿ ಹಾಗೂ ಅಕ್ಕಿ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ ಫ್ರೆಂಡ್ಸ್. ನೀವು ಕೂಡ ಈ ಥರದಲ್ಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್. ಈರುಳ್ಳಿ ಹಾಗೆ ತಿನ್ನೋಕ್ಕಾಗಲ್ಲ, ಈ ಥರದಲ್ಲಿ ಪಲ್ಯ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ವಿಟಮಿನ್ ಸಿ ಕೂಡ ಇರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.